ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಕೊಡ್ತಾ ಇರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ತಿಂಗಳಿಂದ ಜೈಲಲ್ಲಿ ಇರುವಂತಹ ಟೆರರಿಸ್ಟ್ಗಳ ಮೇಲೆ ನಿಗಾವನ್ನ ಇಟ್ಟಿದೆ ಎನ್ಐಎ. ಐಸಿಸ್ ಉಗ್ರರು ಬಾಂಗ್ಲಾ ರೇಪಿಸ್ಟ್ಗಳ ಮೇಲೆ ಎನ್ಐಎ ನಿಗಾವನ್ನ ವಹಿಸ್ತಾ ಇದೆ. ಆಗ ಬಯಲಾಗಿತ್ತು ಮಿಲನ್ ಬಿಸ್ವಾಲ್ ಹೃದಯ್ ಇಸ್ಲಾಂ ಸಾಗರ್ನ ದಂಧೆ. ಸೊ ಈಗ ಮತ್ತೆ ಎನ್ಐಎ ಈ ಒಂದು ಪ್ರಕರಣದಲ್ಲಿ ಎಂಟ್ರಿಯನ್ನ ಕೊಡ್ತಾ ಇದೆ. ಎನ್ಐಎ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ಐಸಿಸ್ ಉಗ್ರನ ಕೈಯಲ್ಲಿ ಮೊಬೈಲ್ ಇದ್ದದನ್ನ ಗಮನಿಸಿದೆ. ನಿನ್ನೆ ಭಾನುವಾರ ಆಗಿತ್ತು, ಮೊನ್ನೆ ಶನಿವಾರ ಆಗಿತ್ತು. ಈ ಸರ್ಕಾರಿ ರಜೆ ಇದ್ದಂತಹ ಹಿನ್ನೆಲೆಯಲ್ಲಿ ಎನ್ಐಎ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿರಲಿಲ್ಲ. ಬಟ್ ಆದ್ರೆ ಇವತ್ತು ಈ ಒಂದು ಪ್ರಕರಣ ಯಾವಾಗ ಕಳೆದ 2 ದಿನಗಳಿಂದಲೂ ಕೂಡ ಸದ್ದು ಮಾಡ್ತಾ ಇತ್ತು, ಎನ್ಐಎ ಸಹಜವಾಗಿ ಎಂಟ್ರಿಯನ್ನ ಕೊಡುತ್ತೆ ಈ ರೀತಿಯಾದಂತಹ ಪ್ರಕರಣಗಳಲ್ಲಿ. ನೋಡಿ, ಈ ಹಿಂದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗಿತ್ತು. ಅದರಲ್ಲೂ ಟೆರರಿಸ್ಟ್ಗಳ ಮೇಲೆ ನಿಗಾ ಇಡೋದ್ರಲ್ಲಿ ಎನ್ಐಎ ದೊಡ್ಡ ಪಾತ್ರವನ್ನ ಕೂಡ ವಹಿಸ್ತಾ ಇದೆ. ಸೊ ಈ ಅಧಿಕಾರಿಗಳು ಯಾವ ರೀತಿಯಾಗಿ ಐಸಿಸ್ ಉಗ್ರನನ್ನ ಸೆರೆ ಹಿಡಿದಿದ್ರು, ಎಷ್ಟು ಶ್ರಮವನ್ನ ಹಾಕಿದ್ರು, ಯಾವ ರೀತಿಯಾಗಿ ಆತನನ್ನ ಹಿಡಿಯೋದಕ್ಕೆ ಏನೆಲ್ಲ ಐಡಿಯಾಗಳನ್ನ ಉಪಯೋಗಿಸಿದ್ರು, ಅದೆಲ್ಲವನ್ನ ಕೂಡ ಗಾಳಿಗೆ ತೂರಿ ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿಯಾಗಿ ಈ ರಾಜಾತಿಥ್ಯವನ್ನ ಕೊಡ್ತಾ ಇದ್ರು ಅನ್ನುವಂತಹ ವಿಚಾರ ಎನ್ಐಎ ಅಧಿಕಾರಿಗಳ ಗಮನಕ್ಕೆ ಬಂದಿದೆ. 6 ತಿಂಗಳಿನಿಂದ ಜೈಲಲ್ಲಿರುವಂತಹ ಟೆರರಿಸ್ಟ್ಗಳ ಮೇಲೆ ನಿಗಾವನ್ನ ವಹಿಸ್ತಾ ಇದ್ದಾರೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ ಹೆಡ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಈ ಪರಪ್ಪನ ಅಗ್ರಹಾರದಲ್ಲಿ ನಡೆದಿರುವಂತಹ ಒಂದೊಂದು ವಿಡಿಯೋಗಳು ಎನ್ಐಎ ಅಧಿಕಾರಿಗಳು ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಐಸಿಸ್ ಉಗ್ರನ ಕೈಯಲ್ಲಿ ಮೊಬೈಲ್ ಇರುವುದನ್ನ ಒಂದು ಕಡೆ ಆದ್ರೆ, ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಎನ್ಐಎ ಅಧಿಕಾರಿಗಳು ಎಲ್ಲಾ ಪ್ರಕರಣಗಳು ಬೆಳಕಿಗೆ ಬಂದಂತಹ ಸಂದರ್ಭದಲ್ಲಿ ಅವರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಈಗ ಎನ್ಐಎ ಪಾತ್ರ ಏನು ಈ ಒಂದು ಪ್ರಕರಣದಲ್ಲಿ ಅಂತ ಹೇಳಿ? ರಮ್ಯ, ಏನು ಜೈಲಿನಲ್ಲಿ ನಡೀತಕ್ಕಂಥ ಅಕ್ರಮಗಳು, ಅದರಲ್ಲೂ ಬೆಂಗಳೂರಿನ ಕೆಲವೊಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥ ಟೆರರಿಸ್ಟ್ಗಳ ಕೈಲಿ ಮೊಬೈಲ್ಗಳು ಪತ್ತೆಯಾಗಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಅವರ ಚಲನವಲನ ಜೊತೆಗೆ ಅವರು ಬಂಧನಕ್ಕೊಳಗಾಗಿದ್ದಂಥ ಪ್ರಕರಣದಲ್ಲಿ ಯಾವ ಆರೋಪಿಗಳು ತಲೆಮರೆಸ್ಕೊಂಡಿದ್ದಾರೆ ಇಲ್ಲಿವರೆಗೂ ಪತ್ತೆಯಾಗಿಲ್ಲ, ಅವರ ಜೊತೆ ಇವರೇನಾದರೂ ಸಂಪರ್ಕವನ್ನು ಹೊಂದಿದ್ದಾರಾ ಅನ್ನೋದ್ರ ಬಗ್ಗೆ ಎನ್ಐಎ ಈಗ ನಿಗಾ ಇಟ್ಟಿದೆ. ಇಲ್ಲಿ ವಿಡಿಯೋಗಳು ವೈರಲ್ ಆಯಿತು. ಇದನ್ನು ಒಂದು ಕಡೆ ಕಳೆದ 6 ತಿಂಗಳ ಹಿಂದೆಯೇ ಎನ್ಐಎ ಅಧಿಕಾರಿಗಳು ಬೆಂಗಳೂರಿನಲ್ಲಿರ್ತಕ್ಕಂಥ ಕೇಂದ್ರ ಕಾರಾಗೃಹ ಜೊತೆಗೆ ಸುಧಾರಣಾ ಇಲಾಖೆಯ ADGP ಅವರಿಗೆ ಪತ್ರವನ್ನು ಬರೆದಿರ್ತಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬಂಧಿತ ಟೆರರಿಸ್ಟ್ಗಳ ಕೈಲಿ ಮೊಬೈಲ್ಗಳಿದ್ದಾವೆ, ಅವರು ಆಪರೇಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ADGP ಪ್ರಿಸನ್ಸ್ ಅವರು ಒಂದು ಸೂಚನೆಯನ್ನು ಕೊಡ್ತಾರೆ, ಜೈಲಿನಲ್ಲಿ ಪರಿಶೀಲನೆಯನ್ನು ಮಾಡಿ ಮೊಬೈಲ್ಗಳು ಪತ್ತೆ ಅದನ್ನು ವಶಪಡಿಸ್ಕೊಳ್ಬೇಕು, ಜೊತೆಗೆ ಯಾರು ಮೊಬೈಲನ್ನು ಬಳಸ್ತಾ ಇದ್ರು ಅವರ ವಿರುದ್ಧ, ಅವರಿಗೆ ಮೊಬೈಲ್ ಕೊಟ್ಟವರ ವಿರುದ್ಧ ಕೇಸನ್ನು ದಾಖಲು ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಸಹ ಕೊಡ್ತಾರೆ. ಇಲ್ಲಿ 2022 ಪ್ರಿಸನ್ ಆ್ಯಕ್ಟ್ ತಿದ್ದುಪಡಿ ಆಗುತ್ತೆ. ಯಾವುದೇ ಆರೋಪಿ ಅಥವಾ ವಿಚಾರಣಾಧೀನ ಕೈದಿ ಅಥವಾ ಸಜಾ ಕೈದಿ ಅವರಿಗೆ ಯಾರು ಮೊಬೈಲನ್ನು ತೆಗೆದುಕೊಂಡು ಕೊಡ್ತಾರೆ ಅವರಿಗೆ 3 ವರ್ಷಗಳ ಕಾಲ ಶಿಕ್ಷೆ ಅಂತಕ್ಕಂಥ ಒಂದು ಆ್ಯಕ್ಟ್ ಅಲ್ಲಿ ತಿದ್ದುಪಡಿ ಆಗಿದೆ. ಇದು 2022ರಲ್ಲಿ ತಿದ್ದುಪಡಿ ಆದಂಥ ಪ್ರಿಸನ್ ಆ್ಯಕ್ಟು. ಹೀಗಾಗಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಮೊಬೈಲನ್ನು ಸಿಕ್ಕಿದಾಗ ಯಾವುದೇ ಕಾರಣಕ್ಕೂ ಕೇಸ್ ದಾಖಲು ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಕೇಸ್ ದಾಖಲು ಮಾಡಿದ್ರೆ ಆ ಕೇಸ್ ದಾಖಲು ಮಾಡಿದಂಥ ಅಧಿಕಾರಿಯೂ ಸಹ ಕರ್ತವ್ಯ ಲೋಪದ ಅಡಿಯಲ್ಲಿ ಸಸ್ಪೆಂಡ್ ಆಗ್ತಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಏನು ವಿಚಾರಣಾಧೀನ ಕೈದಿಗಳ ಮೇಲೆ ಕೇಸ್ ದಾಖಲಾಗುತ್ತೆ, ಅವರಿಗೆ ಸಜೆ ಆಗುತ್ತೆ. ಸಜೆ ಆಗೋದು ಅಂದರೆ ಶಿಕ್ಷೆ ಆಗೋದನ್ನು ತಪ್ಪಿಸ್ಬೇಕು. ಯಾಕಂದರೆ ಅವರು ಕೊಟ್ಟಂಥ ಲಂಚದಿಂದ ಅವರಿಗೆ ಮೊಬೈಲನ್ನು ತಲುಪಿಸಿರ್ತಾರೆ. ಹೀಗಾಗಿ ದೊಣ್ಣೆ ಅಂದರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಏನು 100 ಮೊಬೈಲ್ ಬಳಕೆ ಆಗ್ತಕ್ಕಂಥ ಪರಪ್ಪನ ಅಗ್ರಹಾರ ಜೈಲಲ್ಲಿ ಎಲ್ಲೋ 1-2 ಮೊಬೈಲನ್ನು ಸೀಸ್ ಮಾಡ್ತಾರೆ. ಆ ಸೀಸ್ ಮಾಡಿದಂಥ ಮೊಬೈಲ್ಗಳನ್ನು ಸಹ ನಂತರ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟು ಯಾವುದೇ ಕೇಸನ್ನು ದಾಖಲು ಮಾಡದೆ ಅಲ್ಲೇ ಮಾರಾಟ ಮಾಡುವಂಥ ಘಟನೆಗಳು ಸಹ ನಡೀತಾ ಇದ್ದಾವೆ. ಹೀಗಾಗಿ ಇಲ್ಲಿ ಪ್ರಮುಖವಾಗಿ ಐಸಿಸ್ ಉಗ್ರನ ಕೈಲಿ ಮೊಬೈಲ್ ಸಿಕ್ಕಿರ್ತಕ್ಕಂಥದ್ದು, ಜೊತೆಗೆ ಬಾಂಗ್ಲಾ ರೇಪಿಸ್ಟ್ ಪ್ರಕರಣದಲ್ಲಿ ಬಂಧಿತರಾಗಿರ್ತಕ್ಕಂಥ ಏನು ಮಿಲನ್ ಇರ್ಬೋದು, ಜೊತೆಗೆ ಹೃದಯ್ ಇಸ್ಲಾಂ ಸಾಗರ್ ಇರ್ಬೋದು, ಇವರು ಅಲ್ಲಿ ದಂಧೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಎನ್ಐಎ ಅಧಿಕಾರಿಗಳಿಗೆ ಗೊತ್ತಿದೆ. ಹೀಗಾಗಿ ಕಳೆದ 6 ತಿಂಗಳಿಂದ ಅವರ ಮೇಲೆ ಹೆಚ್ಚಿನ ನಿಗಾವನ್ನ ಇಟ್ಟಿದ್ದಾರೆ. ಇವರು ಜೈಲಿನಿಂದ ಯಾರಿಗೆ ಕರೆ ಮಾಡ್ತಾರೆ, ಏನೆಲ್ಲ ಷಡ್ಯಂತ್ರಗಳನ್ನು ರೂಪಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇಲ್ಲಿ ಐಸಿಸ್ ಟೆರರಿಸ್ಟ್ ಏನಿದ್ದಾನೆ ಆತ ಆ ಪ್ರಕರಣದಲ್ಲೂ ಸಹ
ಒಬ್ಬ ತಲೆಮರೆಸ್ಕೊಂಡಿದ್ದಾನೆ, ಆತನೊಂದಿಗೆ ಏನಾದರೂ ಇವರು ನಿರಂತರವಾಗಿ ಸಂಪರ್ಕದಲ್ಲಿದ್ದಾರಾ ಅಥವಾ ಬೆಂಗಳೂರು ಸೇರಿದಂತೆ ದೇಶದ ಯಾವುದಾದ್ರೂ ಭಾಗದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ನಿಗಾವನ್ನು ಇಟ್ಟಿದ್ದಾರೆ. ಅದೃಷ್ಟವಶಾತ್ ಆ ರೀತಿಯಾದಂಥ ಯಾವುದೇ ಪ್ಲ್ಯಾನು ಇನ್ನೂ ಇವರು ಮಾಡಿಲ್ಲ ಅಂತಕ್ಕಂಥದ್ದು NIA ಅಧಿಕಾರಿಗಳಿಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ. ಆದರೆ ಅವರ ಕೈಗೆ ಈ ಮೊಬೈಲ್ ಸಿಕ್ಕಿದ್ದಾವೆ, ಅದು ಇವತ್ತಲ್ಲ ನಾಳೆ ದೊಡ್ಡ ಅನಾಹುತಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಹೀಗಾಗಿ ಈಗಾಗಲೇ NIA ಈ ಪ್ರಕರಣದಲ್ಲಿ ಎಂಟ್ರಿ ಆಗುತ್ತಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಆಲ್ರೆಡಿ ಎಂಟ್ರಿ ಆಗಿದೆ. ಅಲ್ಲಿರ್ತಕ್ಕಂಥ ಏನು ಶಂಕಿತ ಉಗ್ರರಿರ್ಬೋದು ಅಥವಾ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ನಲ್ಲಿ ಭಾಗಿಯಾಗಿದ್ದಂಥ ಮುಸಾವಿರ್ ಹುಸೇಬ್ ಶಾಹಿದ್ ಏನಿದ್ದಾನೆ ಅವರ ಮೇಲೆ ಒಂದು ನಿಗಾ ಇಟ್ಟೋದಿರ್ಬೋದು. ಇವರ ಎಲ್ಲ ಚಲನವಲನಗಳ ಮೇಲೆ NIA ನಿಗಾ ಇಟ್ಟಿದೆ. ಇವರನ್ನ ಸಂಪೂರ್ಣವಾಗಿ ಒಂದು ಸರ್ವೆಲೆನ್ಸ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.